Hello friends, welcome back to my YouTube channel. ಈ ವಿಡಿಯೋದಲ್ಲಿ ನಾವು JDK ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ JDK ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಜಾವಾ ಅನ್ನೋದು ನಮ್ಮ PC ಲಿ ಡೌನ್ಲೋಡ್ ಆಗಿರಬೇಕು. ಇಲ್ಲಿ ನೋಡಿದಾಗೆ ಜಾವಾ ವರ್ಷನ್ ಕೊಟ್ಟಾಗ it is not recognized as an internal or external command ಅಂತ ತೋರಿಸ್ತಿದೆ. ಸೊ ಈಗ ಫಸ್ಟ್ ನಾವು ಜಾವಾ ಡೌನ್ಲೋಡ್ ಮಾಡಲಿಕ್ಕೆ JDK ಡೌನ್ಲೋಡ್ ಅಂತ ಕೊಡೋಣ. Oracle ವೆಬ್ಸೈಟ್ ಅಲ್ಲಿ ಇರೋ ಜಾವಾ ಡೌನ್ಲೋಡ್ಸ್ ನ ಲಿಂಕ್ ನ ಕ್ಲಿಕ್ ಮಾಡೋಣ. ಇಲ್ಲಿ ಹಲವಾರು ಆಪರೇಟಿಂಗ್ ಸಿಸ್ಟಮ್ಸ್ಗೆ ಲಿಂಕ್ ಇದೆ, ಲೈಕ್ ಲಿನಕ್ಸ್, ಮ್ಯಾಕ್ OS. ನಮಗೆ ವಿಂಡೋಸ್ಗೆ ಡೌನ್ಲೋಡ್ ಮಾಡಬೇಕಿದೆ, ಸೊ ವಿಂಡೋಸ್ ಆಪ್ಷನ್ನ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿದಾಗೆ ನಮಗೆ 64 ಬಿಟ್ ಡೌನ್ಲೋಡ್ ಮಾಡಬೇಕು, ಸೊ ಅದರ ಲಿಂಕ್ ಇಲ್ಲಿದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಒನ್ಸ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜಾವಾ ಆಸ್ ವೆಲ್ ಆಸ್ JDK ಒಟ್ಟಿಗೆ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ಸ್ಗೆ ಹೋಗಿ ಎಕ್ಸ್ಟೆನ್ಷನ್ ಫೈಲ್ನ ಕ್ಲಿಕ್ ಮಾಡಿ, ದೆನ್ ಈ ಒಂದು ಸೆಟಪ್ ಬಂದಾಗ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಈ ಪಾತಲ್ಲಿ ನಿಮ್ಮ JDK ಫೈಲ್ಸ್ ಏನೇನಿದೆ ಎಲ್ಲ ಈ ಪಾತಲ್ಲಿ ಒಂದು ಡೌನ್ಲೋಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ. ಆ್ಯಂಡ್ ಈ ಸೆಟಪ್ ಇನ್ಸ್ಟಾಲ್ ಆಗಲಿಕ್ಕೆ 1 to 3 ಮಿನಿಟ್ಸ್ ಆಗುತ್ತೆ. ಸೊ ನೋ ವರೀಸ್, ಪೇಷನ್ಸಿಂದ ವೆಯ್ಟ್ ಮಾಡಿ. ಸೊ ಒನ್ಸ್ ಇನ್ಸ್ಟಾಲ್ ಆಗಿದ ತಕ್ಷಣ ನಿಮ್ಗೊಂದು ಮೆಸೇಜ್ ಬರುತ್ತೆ, ದಟ್ ಇಸ್ ಇಟ್ ಈಸ್ ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ಅಂತ. ಸೊ ಕ್ಲೋಸ್ ಮಾಡಿ. ಈಗ ಜಾವಾ ನಮ್ಮ ಕಂಪ್ಯೂಟರಲ್ಲಿ ಕರೆಕ್ಟಾಗಿ ಡೌನ್ಲೋಡ್ ಆಗಿದೆಯೋ ಇಲ್ವೋ ಅನ್ನೋ ಡೌಟ್ನ ರಿಸಾಲ್ವ್ ಮಾಡಲಿಕ್ಕೆ ಒಂದ್ಸತಿ ವೆರಿಫೈ ಮಾಡೋಣ. ಕಮಾಂಡ್ ಪ್ರಾಂಪ್ಟ್ಗೆ ಹೋಗಿ ಜಾವಾ ಸ್ಪೇಸ್ ಹೈಫನ್ ವರ್ಷನ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ನಿಮ್ಮ PC ಲಿ ಜಾವಾ ಕ್ಲೀನಾಗಿ ಡೌನ್ಲೋಡ್ ಆಗಿದೆ ಅಂದರೆ ಜಾವಾ ವರ್ಷನ್ನ ತೋರಿಸುತ್ತೆ. ಸೊ ಇಲ್ಲಿ ಜಾವಾ ವರ್ಷನ್ 21 ಅನ್ನೋದನ್ನ ನಾನು ಡೌನ್ಲೋಡ್ ಮಾಡಿದ್ದೀನಿ. ಸೊ ದಟ್ಸ್ ಇಟ್. ಹೀಗೆ ಜಾವಾ JDKನ ಈ ರೀತಿಲಿ ಡೌನ್ಲೋಡ್ ಮಾಡ್ಬೋದು. ಆ್ಯಂಡ್ ಇನ್ ಕಮಿಂಗ್ ವೀಡಿಯೋಸ್ ನಾನು ಎಡಿಟ್ ಪ್ಲಸ್ ಹಾಗೂ ಎಕ್ಲಿಪ್ಸ್ ಅನ್ನೋ ಸಾಫ್ಟ್ವೇರ್ನ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ಡ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು.